ಶ್ರೀ ಪಾಕತೋಪು ಮುನೇಶ್ವರ ಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ 22ನೇ ವರ್ಷದ ಮಹಾಶಿವರಾತ್ರಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೆಳಗ್ಗೆ 4 ಗಂಟೆಗೆ ರುದ್ರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಹಾಗೂ ಸಂಜೆ 6ಕ್ಕೆ ರುದ್ರಾಭಿಷೇಕ ಮತ್ತು ಮೊದಲನೇ ಯಾಮ ಪೂಜೆಯನ್ನು ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಮುಜರಾಯಿ ಹಾಗೂ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ಆಗಮಿಸಿದರು. ಶ್ರೀ ಪಾಕತೋಪು ಮುನೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳು ಮತ್ತು ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರಾದ ಶ್ರೀಮತಿ ಕವಿತಾ ಶ್ರೀನಾಥ್ ಮತ್ತು ಶ್ರೀ ಎಸ್.ಎಲ್. ಶ್ರೀನಾಥ್ ರವರು ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಕಾಂಗ್ರೆಸ್ಸಿನ ಮುಖಂಡರಾದ ಸಿ. ರಘು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಾವಿರಾರು ಭಕ್ತರು ಮಹಾಶಿವರಾತ್ರಿಯ ಪ್ರಯುಕ್ತ ಪಾಕತೋಪು ಮುನೇಶ್ವರನ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು. ಶ್ರೀಮತಿ ಕವಿತಾ ಶ್ರೀನಾಥ್ ಮತ್ತು ಶ್ರೀ ಎಸ್.ಎಲ್. ಶ್ರೀನಾಥ್ ಅವರು ಈ ವರ್ಷ ಮಹಾಕುಂಭ ಮೇಳದ ಪವಿತ್ರ ತ್ರಿವೇಣಿ ಸಂಗಮದ ತೀರ್ಥ, ವಾರಣಾಸಿ ಕಾಶಿ ಕ್ಷೇತ್ರದ ಗಂಗೆಯ ತೀರ್ಥ ಮತ್ತು ರಾಮೇಶ್ವರಂ ತೀರ್ಥಗಳನ್ನು ಬಂದಂತಹ ಭಕ್ತಾದಿಗಳಿಗೆ ವಿನಿಯೋಗ ಮಾಡಿದರು. ಸನ್ಮಾನ್ಯ ಶ್ರೀ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀಮತಿ ಕವಿತಾ ಶ್ರೀನಾಥ್ ಮತ್ತು ಶ್ರೀ ಎಸ್.ಎಲ್. ಶ್ರೀನಾಥ್ ರವರು ವಿಜೃಂಭಣೆಯಿಂದ ಮಹಾಶಿವರಾತ್ರಿಯ ಮಹೋತ್ಸವವನ್ನು ಆಚರಿಸುತ್ತಾ ಬರುತ್ತಿದ್ದಾರೆ. ಅವರಿಗೆ ಮತ್ತು ಬಂದಂತಹ ಭಕ್ತಾದಿಗಳಿಗೆ ದೇವರು ಒಳ್ಳೆಯದು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಲ್ಲಿ ಶಿವರಾತ್ರಿ ಅಂತಲ್ಲ, ಯುಗಾದಿ ಇರ್ಬೋದು ಅಥವಾ ವೈಕುಂಠ ಏಕಾದಶಿ, ಕಾರ್ತಿಕ್ ಸೋಮವಾರ, ನವರಾತ್ರಿ ಎಲ್ಲ ಹಬ್ಬಗಳನ್ನು ಕೂಡ ಇಲ್ಲಿ ನಮ್ಮ ಲಕ್ಷ್ಮಣ್ಣವರ ಪುತ್ರರಾದ ಶ್ರೀನಿವಾಸ್ ಅವರು, ಹಾಗೆ ಶ್ರೀನಾಥ್ ಅವರು, ಕವಿತಾ ಶ್ರೀನಾಥ್ ಅವರು ಭಾಳ ವರ್ಷಗಳಿಂದ ಕೂಡ ಇಲ್ಲಿ ಧರ್ಮ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಮಾಡೋದ್ರಿಂದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಬಡಾವಣೆ ಜನಕ್ಕೆ ಹಬ್ಬದ ದಿನ ಬಂದು ಇಲ್ಲಿ ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಈ ಸಂದರ್ಭದಲ್ಲಿ ಈಶ್ವರ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಮತ್ತು ಈಶ್ವರ ಇವತ್ತು ಕೋಟಿ ಜನ ಭಕ್ತರಿದ್ದಾರೆ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ. ಅವರೆಲ್ಲರೂ ಕೂಡ ಇವತ್ತು ಭಾಳ ಶ್ರದ್ಧೆಯಿಂದ ಮತ್ತು ಉಪವಾಸ ಇದ್ದು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾನು ಕೂಡ ಈ ಸಂದರ್ಭದಲ್ಲಿ ಶ್ರೀನಾಥ್ ಅವರಿಗೆ, ಕವಿತಾ ಶ್ರೀನಾಥ್ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮ ದೇವಸ್ಥಾನದಲ್ಲೂ ಸಹ 22ನೇ ವರ್ಷದ ಮಹಾಶಿವರಾತ್ರಿಯನ್ನು ಹಮ್ಮಿಕೊಂಡಿದ್ದೀವಿ. ದೇವಸ್ಥಾನ ಜೀರ್ಣೋದ್ಧಾರ ಆದಮೇಲೆ 22ನೇ ವರ್ಷ. ಅದಕ್ಕೆ ಮುಂಚೆಯಿಂದನೂ ನಾವು ದೇವಸ್ಥಾನದಲ್ಲಿ ನಾವು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆಗಲೂ ಅಷ್ಟೇ ಜನಸಂದಣಿ ಹಿಂಗೆ ಇತ್ತು, ಈಗಲೂ ಇನ್ನೂ ಹೆಚ್ಚಾಗಿದೆ. ಪ್ರತಿ ವರ್ಷ ದುಪ್ಪಟ್ಟು ಆಗ್ತಾನೇ ಇದೆ. ಬೆಳಗ್ಗೆಯಿಂದನೂ ಇದೇ ಥರ ಜನ ದರ್ಶನಕ್ಕೆ ಬರ್ತಾನೆ ಇದ್ದಾರೆ. ಬೆಳಗಿನ ಜಾವ ನಮ್ಮ ದೇವಸ್ಥಾನದಲ್ಲಿ ಪರಮಶಿವನಿಗೆ ಮಹಾಪಂಚಾಮೃತ ಅಭಿಷೇಕ, ಮಹಾರುದ್ರಾಭಿಷೇಕ, ಮಹಾಮಂಗಳಾರತಿ ಇಂದ ಶುರುವಾಯಿತು. ತೀರ್ಥ ಪ್ರಸಾದ ಕಂಟಿನ್ಯೂಸಾಗಿ ಕೊಡ್ತಾನೇ ಇದ್ದೀವಿ. ಇವತ್ತು ಉಪವಾಸ ಆದದ್ರಿಂದ ಎಲ್ರಿಗೂ ಸಿಹಿನ ಕೊಡ್ತಾ ಇದ್ದೀವಿ, ಕೇಸರಿ ಬಾತನ್ನು. ಇವಾಗ ತಾನೇ ಮೊದಲನೇ ಯಾಮ ಪೂಜೆ ಆಯಿತು. ಭಸ್ಮದಿಂದ ರುದ್ರಾಭಿಷೇಕ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ, ಭಸ್ಮ ರುದ್ರಾಭಿಷೇಕ ನೋಡಿದವ್ರಿಗೆ ಪ್ರತಿಯೊಬ್ಬರಿಗೂ ಮತ್ತು ಅವ್ರ ಕುಟುಂಬ ಸದಸ್ಯರಿಗೂ ಮೃತ್ಯು ಕಂಟಕ ಏನಿದ್ರು ನಿವಾರಣೆ ಆಗುತ್ತೆ.
ಜನ ನೀವೇ ನೋಡಬಹುದು, ಎಲ್ಲರೂ ಸಾಕ್ಷಿಯಾಗಿದ್ದಾರೆ ಈ ಒಂದು ರುದ್ರಾಭಿಷೇಕಕ್ಕೆ. ನಮ್ಮ ಒಂದು ಪ್ರತಿಯೊಂದು ಕಾರ್ಯಕ್ರಮಗಳು ಯಶಸ್ವಿಯಾಗಲು ನನ್ನ ಗುರುಗಳಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣವರ ಮಾರ್ಗದರ್ಶನ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಈ ವರ್ಷ ಏನು ವಿಶೇಷ ಅಂತ ಹೇಳಿದ್ರೆ, ನಾವು ಕುಂಭಮೇಳಕ್ಕೆ ಹೋಗಿದ್ವಿ. ಮಾಗಿ ಪೌರ್ಣಿಮಾದ ದಿನ ಅಮೃತ ಸ್ನಾನವನ್ನು ಮಾಡಿದ್ವಿ. ಸೊ ನಾವು ಮಾತ್ರ ಅಮೃತ ಸ್ನಾನ ಮಾಡ್ಕೊಂಡು ಬಂದರೆ ಹೇಗೆ? ನಮ್ಮ ದೇವಸ್ಥಾನಕ್ಕೆ ಬರುವಂಥ ಪ್ರತಿಯೊಂದು ಭಕ್ತಾದಿಗೂ ಆಶೀರ್ವಾದ ಸಿಗಬೇಕು ಅಂತ ಎಲ್ರಿಗೂ ಒಂದು ತ್ರಿವೇಣಿ ಸಂಗಮದ ತೀರ್ಥವನ್ನು ಬೆಳಗ್ಗಿನಿಂದನೂ ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಬಹಳ ದಶಕಗಳ ಹಿಂದೆ ನಾವು ವಾರಣಾಸಿಯಿಂದ ಕಾಶಿ ಲಿಂಗವನ್ನು ತಂದಿದ್ದೀವಿ. ಅಲ್ಲೇ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಿಯಲ್ಲಿ ಆಶೀರ್ವಾದ ಮಾಡಿಸ್ಕೊಂಡು ನಾಗಸಾಧುಗಳ ಕೈಯಲ್ಲಿ ಶತರುದ್ರಗಳನ್ನ ಪಾರಾಯಣ ಮಾಡಿಸಿ ಆಶೀರ್ವಾದ ಮಾಡಿಸ್ಕೊಂಬಂದಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಬರುವಂಥ ಭಕ್ತಾದಿಗಳು ಅವರ ಕೈಯಾರೆ ಅವರು ರುದ್ರಾಭಿಷೇಕವನ್ನು ಮಾಡಿ ಸಂತೃಪ್ತಿಗೊಳ್ಳಬಹುದು. ಇದು ನಮ್ಮ ದೇವಸ್ಥಾನದ ವಿಶೇಷ. ಬಂದಿರೋವಂಥ ಎಲ್ರಿಗೂ, ನಾನು ಸಹ ಬೆಳಗ್ಗೆಯಿಂದನೂ ಉಪವಾಸ ಇದ್ದೀನಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ನನ್ನ ಪ್ರಾರ್ಥನೆ. ಅವ್ರಿಗೂ ಅವ್ರ ಕುಟುಂಬ ಸದಸ್ಯರಿಗೆ ಭಗವಂತ ಆರೋಗ್ಯ, ಆಯಸ್ಸು, ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ತೀನಿ.